Welcome to Teaching Adda, dear friends. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಈ ಸೆಷನ್ನಲ್ಲಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ ನಮಗಿಲ್ಲಿ ಸೋಷಿಯಲ್ ಸೈನ್ಸಲ್ಲಿ 60 ಮಾರ್ಕ್ಸ್ ಬರ್ತದೆ. ಇದರಲ್ಲಿ ನಾವು 55 to 60 ಮಾರ್ಕ್ಸ್ ಯಾವ ರೀತಿ ತಗೋಬೇಕು, ಯಾವ್ಯಾವ ಚಾಪ್ಟರನ್ನು ಓದಬೇಕು, ಏನೇನು ಇಂಪಾರ್ಟೆಂಟ್ಸ್ ಅಂತ ಹೇಳಿ ನಾನು ಒಂದೊಂದಾಗಿ ಹೇಳ್ಕೋತಾ ಹೋಗ್ತೀನಿ. ಇಲ್ಲಿ ನಮಗೆ 40 ಮಾರ್ಕ್ಸ್ ಸಮಾಜಶಾಸ್ತ್ರ ಡೈರೆಕ್ಟ್ ಕ್ವಶನ್ಸ್ ಬಂದಿರ್ತದೆ. ಇನ್ನುಳಿದ 20 ಮಾರ್ಕ್ಸ್ ಬೋಧನಾ ವಿಧಾನ ಅಪ್ಲೈಕೇಟ್ ಕ್ವಶನ್ಸ್ ಇಲ್ಲಿ ನಮಗೆ ಬರ್ತದೆ. ಇನ್ನು ಇತಿಹಾಸದಿಂದ ಭೂಗೋಳಶಾಸ್ತ್ರದಿಂದ ಎಷ್ಟು ಮಾರ್ಕ್ಸ್ ಬರ್ತದೆ ಅಂಥೇಳಿ ಬಂದಾಗ ಇತಿಹಾಸದಿಂದ 15ರಿಂದ 20 ಮಾರ್ಕ್ಸ್ ನಮಗೆ TETಯಲ್ಲಿ ಕೇಳ್ತಾರೆ. ಇನ್ನು ಭೂಗೋಳಶಾಸ್ತ್ರದ ಮೇಲೆ 10ರಿಂದ 15, ಭಾರತ ಸಂವಿಧಾನದ ಮೇಲೆ 8ರಿಂದ 10, ಸಮಾಜಶಾಸ್ತ್ರದ ಮೇಲೆ 5ರಿಂದ 8. ಇದು ನಮಗೆ TET ಅಷ್ಟೇ ಅಲ್ಲದೆ ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ನಮಗೆ ಅನುಕೂಲ ಆಗ್ತದಂತ ಅದನ್ನು ಇಟ್ಕೊಂಡು ನಾವಿಲ್ಲಿ ಒಂದೊಂದಾಗಿ ಅಧ್ಯಯನ ಮಾಡೋಣ. ಇಲ್ಲಿ ನಮಗೆ 2021, 2022, 2023 ಪ್ರೈವೇಸಿ ಇಯರ್ ಕ್ವಶನ್ಸ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಸಮ್ ಟೈಮ್ ಕ್ವಶನ್ಸ್ ರಿಪೀಟ್ ಆಗುವಂತಹ ಚಾನ್ಸ್ ಇರ್ತದೆ. ರಿಪೀಟು ಕೂಡ ಆಗಿದೆ. ನಾವು ಪ್ರೈವೇಸಿ ಇಯರ್ ಕ್ವಶನ್ಸ್ ಪೇಪರ್ ನೋಡಿದಾಗ ರಿಪೀಟೆಡ್ ಕ್ವಶನ್ಸ್ ಬಂದಿರೋದು ಇದೆ. ಹಾಗಾಗಿ ಇಲ್ಲಿ ನಾವು ಯಾವ್ಯಾವ ಟಾಪಿಕ್ಸನ್ನು ಓದಬೇಕಂತ ಹೇಳಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಇಲ್ಲಿ ಯಾವಾಗ, ಎಲ್ಲಿ, ಹೇಗೆ, ವೆನ್, ವೇರ್, ಹೌ, ಹಿಸ್ಟ್ರಿ ಅಂಥೇಳಿ ಬಂದಾಗ ನಮಗೆ ಆಧಾರಗಳು, ದಾಖಲೆಗಳು ಭಾಳ ಇಂಪಾರ್ಟೆಂಟ್ಸ್ ಆಗ್ತದೆ. ನಾವು ಇತಿಹಾಸವನ್ನು ಆಧಾರ ಇಲ್ಲದೆ ಅಧ್ಯಯನ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನವೀರರ ಘಟನೆ ಅಥವಾ ಮಹತ್ವಪೂರ್ಣವಾದ ವಿಷಯಗಳೇ ಇತಿಹಾಸ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ನಮಗೆ ಇತಿಹಾಸವನ್ನು ನಾವು ಓದಬೇಕಾದ್ರೆ ಅದಕ್ಕೆ ನಾವು ಆಧಾರವನ್ನು, ದಾಖಲೆಯನ್ನು ಇಟ್ಕೊಂಡು ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ಸ್ ಅಂತಂದರೆ ನಾವು ಇಡೀ ಇತಿಹಾಸವನ್ನು ನಾವು ಓದಿದಾಗ ನಮಗೆ ಯಾವಾಗ, ಎಲ್ಲಿ, ಹೇಗೆ ಆಯಿತು, ಯಾವ ಯುದ್ಧಗಳು ಹೇಗೆ ಆಯಿತು, ಅದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಣಾಮಗಳೇನು, ಕಾರಣ ಪರಿಣಾಮ ನಮಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ನಾವು ಒಂದೊಂದಾಗಿ ನೋಡೋಣ. ಪ್ರಾಚೀನ ಸಮಾಜ ಅಂಥೇಳಿ ಬಂದಾಗ ಮಾನವ ಬೆಳವಣಿಗೆ, ಮಂಗನಿಂದ ಮಾನವ ಅಂತ ಹೇಳ್ತೀವಿ ನಾವು. ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಇಲ್ಲಿ ಅಂದಿನ ಕಾಲದಲ್ಲಿ ಅಂತಂದರೆ ಸಿಂಧು ನಾಗರಿಕತೆಯ ಕಾಲದಲ್ಲಿ ಅಥವಾ ವೈದಿಕ ಕಾಲದಲ್ಲಿ ಮಾನವನ ಬೆಳವಣಿಗೆ ಯಾವ ರೀತಿ ಇತ್ತು, ಆರಂಭಿಕ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಯಾವ ರೀತಿ ಇದೆ, ಇವಾಗ ಪ್ರೆಸೆಂಟ್ ನಾವು ಯಾವ ರೀತಿ ಬದಲಾಗೀವಿ, ಅಂದಿನ ಕಾಲದ ಜನರ ಉಡುಗೆ ತೊಡುಗೆಗಳು, ಸಿಂಧು ನಾಗರಿಕತೆಯ ಜನರ ಪ್ರಮುಖ ಅವ ಯಾವ ರೀತಿ ಮಾಡ್ತಿದ್ರು, ಆ ದೃಷ್ಟಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಒನ್, ಮೊದಲ ನಗರಗಳು. ಆಗಲೇ ಹೇಳಿದಾಗೆ ಸಿಂಧು ಕಣಿವೆಯ ನಾಗರಿಕತೆ. ಇಲ್ಲಿ ನಮಗೆ ಮೊದಲ ನಗರಗಳು ಅಂಥೇಳಿ ಬಂದಾಗ ಸಿಂಧು ನಾಗರಿಕತೆ ಇದು ನಮಗೆ ಗೊತ್ತಾಗಬೇಕು. ವೈದಿಕಗಳ ಕಾಲದ ನಾಗರಿಕತೆ ಅಂತಂದ್ರೆ ಋಗ್ವೇದ, ಯಜುರ್ವೇದ ಅಂತ ಹೇಳಿ ಬರ್ತದೆ. ಸೊ ಆ ವೇದಗಳು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಸಿಂಧು ನಾಗರಿಕತೆ ಅಂಥೇಳಿ ಬಂದಾಗ ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ನಾವಿಲ್ಲಿ ಗ್ರೀಕ್ ನಾಗರಿಕತೆ, ಅದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಪ್ರತಿಯೊಂದು ಪಾಯಿಂಟ್ಸ್ ಕೂಡ ನಮಗಿಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಥರ್ಡ್ ಒನ್ ಈಸ್ ಹೊಸ ಕಲ್ಪನೆಗಳು. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅಂದರೆ ಬ್ರಾಹ್ಮಣರು ಅಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಶ್ರೇಷ್ಠವಾದ ಸ್ನಾನವನ್ನು ಕೊಡ್ತಿದ್ರು. ಇನ್ನು ಅವರು ಮೂರ್ತಿ ಪೂಜೆಯನ್ನಾಗಲಿ ವಿವಿಧ ಆಚರಣೆಯನ್ನು ಮಾಡ್ತಿದ್ರು. ಹಾಗಾಗಿ ಅಲ್ಲಿರ್ತಕ್ಕಂತಹ ಕೆಳವರ್ಗದವರಿಗೆ ಆಹಾರ ಸಮಸ್ಯೆಯನ್ನು ಆಗ್ತಿತ್ತು. ಹಾಗಾಗಿ ಬೌದ್ಧ ಧರ್ಮದ ಗೌತಮ ಬುದ್ಧ ಮತ್ತು ಜೈನ ಧರ್ಮದ ಮಹಾವೀರರವರು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲವನ್ನು ಹೋಗಲಾಡಿಸ್ಬೇಕಂತ ಹೇಳಿ ಈ 16
ಈ ಹೊಸ ಧರ್ಮಗಳು ಉದಯವಾಗ್ತದಂತ ಹೇಳಿ ನಾವು ಹೇಳ್ತೀವಿ. ಗಂಗಾ ನದಿಯ ಎಡದಂಡೆಯಲ್ಲಿ ಉದಯವಾಗ್ತದಂತಹ ಈ ಧರ್ಮಗಳು ಅಂತ ನಾವು ಹೇಳ್ತೀವಿ. ಈ ನೆಕ್ಸ್ಟ್ ಅಂತ ಹೇಳಿ ಬಂದಾಗ ಮೊದಲ ಸಾಮ್ರಾಜ್ಯ. ನಾವು ಮೊದಲ ಸಾಮ್ರಾಜ್ಯ ಅಂತ ಹೇಳಿ ಬಂದಾಗ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಮೊದಲ ಸಾಮ್ರಾಜ್ಯಗಳಲ್ಲಿ ಮಹಾಜನಪದಗಳು, ಗಣರಾಜ್ಯ, ಮೌರ್ಯ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯ, ಶಾತವಾಹನರು. ಮಹಾಜನಪದಗಳು ಒಟ್ಟು 16. ಆ 16ನಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳು ಅಂತ ಹೇಳಿ ಬರ್ತದೆ. ಗಣರಾಜ್ಯ ಬರ್ತದೆ, ಮಗಧ ಸಾಮ್ರಾಜ್ಯ ಬರ್ತದೆ, ಶಾತವಾಹನರು ಬರ್ತದೆ. ಇನ್ನು ಮೌರ್ಯ ಸಾಮ್ರಾಜ್ಯ ಅಂತಂತಂದರೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಬೋದು? 16 ಮಹಾಜನಪದಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಸ್ ಬರ್ತದೆ. ಇಲ್ಲಿ ನಾವು ಮ್ಯಾಪ್ಸನ್ನು ನೋಡ್ಕೋಬೋದು. ಈ ಮ್ಯಾಪನ್ನು ನಾವು ನೋಡಿದ್ಮೇಲೆ ಇಲ್ಲಿ 16 ಜನಪದಗಳು ಕಂಡು ಬರ್ತದೆ. ಯಾವ್ಯಾವ ಇಂಪಾರ್ಟೆಂಟ್ಸ್ ಇದರಲ್ಲಿ 16 ಜನಪದಗಳು ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ. ಅವರು ಡೈರೆಕ್ಟಾಗಿ ಆ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಕೇಳ್ತಾರೆ. ಇನ್ನು ಮೌರ್ಯ ಸಾಮ್ರಾಜ್ಯ ಅಂತೇಳಿ ಬಂದಾಗ ಕಳಿಂಗ ಯುದ್ಧ, ಅಶೋಕನ ಕಳಿಂಗ ಯುದ್ಧ ಯಾವ ರೀತಿ ಇತ್ತು ಅಂತ ಹೇಳಿ ನಾವು ನೋಡ್ಕೋಬೋದು. ಇನ್ನು ಶಾತವಾಹನರು ಅಂಥೇಳಿ ಬಂದಾಗ ಇಂಪಾರ್ಟೆಂಟ್ಸ್ ಅದನ್ನು ನಾವು ಕೂಡ ಓದಬೇಕು. ಒಂದು ಇತಿಹಾಸವನ್ನು ಓದಿದಾಗ ನಾವು ಅದರ ಹಿನ್ನೆಲೆಯನ್ನು ಓದಬೇಕು ಮತ್ತು ಅದು ಯಾವ ರೀತಿ ಬೆಳೆದು ಬಂತು ಅನ್ನೋದು ನಾವು ಇದನ್ನು ಓದಬೇಕಾಗ್ತದೆ. ಇನ್ನು ಸಾಮ್ರಾಜ್ಯದ ಸ್ಥಾಪನೆ 6 ಪಾಯಿಂಟ್ ಈಸ್ ಸಾಮ್ರಾಜ್ಯದ ಸ್ಥಾಪನೆ ಅಂಥೇಳಿ ಬಂದಾಗ ಮೊಘಲರು, ವಿಜಯನಗರ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ. ಕೆಲವೊಂದು ಟೈಮ್ ಮರಾಠ ಸಾಮ್ರಾಜ್ಯದಿಂದ ಕ್ವಶನ್ಸ್ ಕೂಡ ಅರೈಸ್ ಆಗಿದೆ 2022 ಕ್ವಶನ್ಸ್ ಪೇಪರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡ್ತೀನಿ. ಮೊಘಲರ ಅಂಥೇಳಿ ಬಂದಾಗ ಮೊಘಲರ ಸ್ಥಾಪಕರು ಯಾರು, ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರು ಮತ್ತು ಅವರ ದಿಗ್ವಿಜಯಗಳು, ಅವರ ಹಿನ್ನೆಲೆಗಳು ಮತ್ತು ಕಲೆ ಮತ್ತು ಸಾಹಿತ್ಯಕ್ಕೆ ಅವರು ನೀಡಿದಂತಹ ಕೊಡುಗೆಗಳು. ಫಾರ್ ಎಕ್ಸಾಂಪಲ್ ತಗೊಂಡಾಗ ಮೊಘಲರದಲ್ಲಿ ನಾವು ನೋಡ್ತೀವಿ ಬಾಬರ್, ಅಕ್ಬರ್ ಅವರು ಕಟ್ಟಿಸಿದಂತಹ ಪ್ರಮುಖ ಸ್ಮಾರಕಗಳು. ಫಾರ್ ಎಕ್ಸಾಂಪಲ್ ನಾವು ತಾಜ್ ಮಹಲನ್ನು ನೋಡ್ತೀವಿ. ತಾಜ್ ಮಹಲ್ ಎಷ್ಟು ಅದ್ಭುತವಾಗಿದೆ, ಅದನ್ನು ಕಟ್ಟಿಸಿದಂತಹ ವ್ಯಕ್ತಿ ಯಾರು, ಅದರ ವಾಸ್ತುಶಿಲ್ಪ ಯಾವ ರೀತಿ ಇತ್ತು, ಯಾವುದನ್ನು ಬಳಸ್ಕೊಂಡು ಅದನ್ನು ಕಟ್ಟಿದ್ದಾರೆ, ಯಾವ ಲಿಪಿಯಲ್ಲಿದೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಿರಬೇಕಾಗ್ತದೆ. ಇನ್ನು ಸಾಮಾಜಿಕ ಬದಲಾವಣೆಗಳಂತೇಳಿ ಬಂದಾಗ ಆಗಲೇ ನಾವು ನೋಡಿದ್ವಿ. ಸಾಮಾಜಿಕ ಬದಲಾವಣೆ ಅಂಥೇಳಿ ಬಂದಾಗ ಗುಲಾಮ ಪದ್ಧತಿ, ಅಂದಿನ ಸಮಾಜದಲ್ಲಿ ಗುಲಾಮ ಪದ್ಧತಿ ಇತ್ತಂತ ನಾವು ನೋಡ್ತೀವಿ. ಇವಾಗೂ ಇದೆ, ಆದರೆ ಕಡಿಮೆ ಆಗಿದೆ. ಇನ್ನು ಮೂಢನಂಬಿಕೆ, ಗುಲಾಮಗಿರಿ ಪದ್ಧತಿ, ಮೂಢನಂಬಿಕೆ, ಹೆಣ್ಣು ಮಕ್ಕಳ ಸ್ನಾನ, ಗ್ರಾಮೀಣ ಪದ್ಧತಿ. ಮೂಢನಂಬಿಕೆ ಅಂದರೆ ಅಂದಿನ ಜನರು ಈ ಮೂರ್ತಿ ಪೂಜೆ ಅಂಥೇಳಿ ಬಂದಾಗ ಮೂರ್ತಿಯನ್ನು ಖಂಡಿಸೋದಾಗಲಿ ಬೇರೆ ಬೇರೆ ಚಟುವಟಿಕೆಯೆಲ್ಲ ತೊಡಗ್ತಿದ್ರು, ಅದನ್ನೆಲ್ಲ ಅವರು ನಂಬ್ತಿದ್ರು. ಹಾಗಾಗಿ ಆ ರೀತಿ ಎಕ್ಸಾಮ್ ದೃಷ್ಟಿಯಿಂದ ನಾವು ಇದನ್ನು ಓದ್ಕೋಬೇಕಾಗ್ತದೆ. ಇನ್ನು ಹೆಣ್ಣು ಮಕ್ಕಳ ಸ್ಥಾನ, ವೈದಿಕ ನಾಗರಿಕತೆ ಅಂತ ಹೇಳ್ತೀವಿ, ವೈದಿಕ ಸಂಸ್ಕೃತಿಯಲ್ಲಿ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳ ಸ್ಥಾನಮಾನ ಹೇಗಿತ್ತು. ಒಂದು ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯದಲ್ಲಿ ಸ್ಥಾನ ಇತ್ತು, ಇನ್ನೊಂದು ವೈದಿಕ ನಾಗರಿಕತೆಯಲ್ಲಿ ಅಥವಾ ಇನ್ನೊಂದು ವೈದಿಕ ಸಂಸ್ಕೃತಿಯಲ್ಲಿ ಅವಕಾಶ ಕೊಡ್ತಿರಲಿಲ್ಲ ಅಂದಿನ ಜನರು. ಸೊ ಅದು ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಕಂಪನಿಯ ಅಧಿಕಾರ ಸ್ಥಾಪನೆ. ಬ್ರಿಟಿಷರು ಭಾರತಕ್ಕೆ ಬಂದು ನಮ್ಮ ಭಾರತದಲ್ಲಿ ಅವರ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಬ್ರಿಟಿಷರು ಅಂತಲ್ಲ, ಯುರೋಪಿಯನ್ನವರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಇಂಗ್ಲೀಷರು ಬಂದರು. ಇವರು ಬರುವುದಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ತಮ್ಮ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ 16ರಲ್ಲಿ ಸ್ಥಾಪನೆ ಮಾಡಿ ಹೋದರು ಅಂತ ಹೇಳ್ತೀವಿ ನಾವು. ಸೊ ಅವ್ರು ಭಾರತಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಬಂದರು, ಯಾಕೆ ಬಂದರು, ಅದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಕ್ವಶನ್ಸ್ ಹೆಂಗೆ ಬರ್ತದೆ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಬರಲು ಕಾರಣವೇನು ಅಂತ ಹೇಳಿ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತದೆ. ಇನ್ನು ನೆಕ್ಸ್ಟ್ 9ನೇ ಪಾಯಿಂಟ್ ಏನಂತಂದರೆ ಗ್ರಾಮೀಣ ಜೀವನ ಮತ್ತು ಸಮಾಜ. ಅಂದಿನ ಕಾಲದಲ್ಲಿ ಅಂದಿನ ಸಮಾಜದಲ್ಲಿ ಗ್ರಾಮೀಣರ ಜೀವನ ಹ್ಯಾಂಗಿತ್ತು. ಇಲ್ಲಿ ನಾವು ರೈತರ ದಂಗೆ, ಕೃಷಿ, ಸತಿ ಪದ್ಧತಿ ಅಂತ ಹೇಳಿ ಬಂದಾಗ ಇದೊಂದು ನಾವು ಇದೊಂದು ಚಿತ್ರವನ್ನು ಗಮನಿಸಬಹುದು. ಹೇಗಿದೆ ಇದು ಸತಿ ಪದ್ಧತಿ? ಗಂಡ ಸತ್ತ ಚಿತೆಯಲ್ಲಿ ಹೆಂಡತಿಯು ಕೂಡ ಸಾಯುವಂಥ ಕಠೋರ ಪದ್ಧತಿ ಅಂದಿನ ನಮ್ಮ ಸಮಾಜದಲ್ಲಿತ್ತು. ಈ ಪದ್ಧತಿಯನ್ನು ನಮ್ಮ ರಾಜಾರಾಮ್ ಮೋಹನ್ ರಾಯ್ ರವರು
ಬ್ರಹ್ಮ ಸಮಾಜದ ಸ್ಥಾಪಕರಾದ ರಾಜಾರಾಮ್ ಮೋಹನ್ ರಾಯರವರು ಇದನ್ನು ಕಾನೂನು ಬಾಹಿರ ಅಂತ ಹೇಳಿ ಅಂದಿನ ಕಾಲದಲ್ಲಿ ಗವರ್ನರ್ ಜನರಲ್ ಯಾರಾಗಿರ್ತಾರಪ್ಪ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ರವರಾಗಿರ್ತಾರೆ. ಸೊ ಅಲ್ಲಿ ಅವ್ರು ಹೋಗಿ ಇದರ ಬಗ್ಗೆ ಮಾತನಾಡಿದಾಗ 1829ರಲ್ಲಿ ಅವರು ಸತಿ ಪದ್ಧತಿಯನ್ನು ನಿಷೇಧನ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕಠೋರವಾದಂಥ ಪದ್ಧತಿ ಅಂದಿನ ಸಮಾಜದಲ್ಲಿತ್ತು. ಆದರೆ ಈಗ ಪರಿವರ್ತನೆಯಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ರೈತ ದಂಗೆ ಅಂಥೇಳಿ ಯಾವ ರೀತಿ ಕ್ವಶನ್ಸ್ ಬರ್ತದೆ? ರೈತರ ದಂಗೆ ಅಂತಂದರೆ ಗಾಂಧೀಜಿಯವರು ಕೆಲವು ರೈತರಿಗೆ ಸಹಾಯ ಮಾಡ್ತಾರೆ. ಸೊ ಕೃಷಿ ಪದ್ಧತಿ, ಸತಿ ಪದ್ಧತಿ, ನಾವಿಲ್ಲಿ ಇಂಪಾರ್ಟೆಂಟ್ಸ್ ಟಾಪಿಕ್ ಯಾವ್ಯಾವಿದೆ ಅಂತ ನೋಡ್ತಿದ್ದೀವಿ. ಇನ್ನು ಮಹಿಳೆ ಮತ್ತು ಸುಧಾರಣೆ ಅಂತೇಳಿ ಬಂದಾಗ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಯಾವ ರೀತಿ ಅವರು ಸ್ಥಾಪನೆಯನ್ನು ಮಾಡಿದರು ಸಮಾಜವನ್ನು, ಏನೇನು ಸುಧಾರಣೆಯನ್ನು ಮಾಡಿದರು? ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ, ಆತ್ಮರಾವ್ ಪಾಂಡುರಂಗ್, ಸ್ವಾಮಿ ವಿವೇಕಾನಂದ್, ಶ್ರೀನಾರಾಯಣ ಗುರು ಅವರು ಒಂದು ಮಾತು ಹೇಳ್ತಾನೆ, ಒಬ್ಬರೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ ಅಂತಕ್ಕಂಥ ಒಂದು ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾಕಂದರೆ ಪ್ರಾವಿಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ಒಬ್ಬರೇ ದೇವರು, ಒಂದೇ ಧರ್ಮ, ಒಂದೇ ಜಾತಿ ಅಂತಕ್ಕಂಥ ಸ್ಟೇಟ್ಮೆಂಟ್ ನೀಡಿದಂಥವ್ರು ಯಾರಂತ ಹೇಳ್ತಾರೆ. ಇನ್ನು ನಮ್ಮ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಭಾರತದ ಹಿಂದೂಗಳು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತದೆ. ಸೊ ಅವರನ್ನು ಹಿಂತಿರುಗಿಸ್ಬೇಕು, ಅವರನ್ನು ಮರಳಿ ನಮ್ಮ ಧರ್ಮಕ್ಕೆ ಸೇರಿಸ್ಬೇಕಂತೇಳಿ ಅವರು ಶುದ್ಧಿ ಚಳುವಳಿಯನ್ನು ತಮ್ಮ ಶಿಷ್ಯರಾದಂಥ ಶ್ರದ್ಧಾನಂದವರ ಜೊತೆ ಕೂಡಿ ಅವರು ಆ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇನ್ನು ಹೊಸ ರಾಜ್ಯ ಮತ್ತು ರಾಜ್ಯಗಳು ಅಂತೇಳಿ ಬಂದಾಗ ಇಲ್ಲಿ ಚೋಳರು, ರಾಷ್ಟ್ರಕೂಟರು, ವರ್ಧನರು, ಗಂಗರು, ಬದಾಮಿ ಚಾಲುಕ್ಯರು, ರಜಪೂತರು ಅಂತಕ್ಕಂತಹ ಕೆಲವು ಪ್ರಮುಖ ರಾಜವಂಶರ ಬಗ್ಗೆ ನಾವು ಚೋಳರ ಮನೆತನದ ಸ್ಥಾಪಕರು ಯಾರು, ಅವರ ಲಾಂಛನ ಏನಾಗಿತ್ತು, ಅವರ ಕಲೆ ಮತ್ತು ವಾಸ್ತುಶಿಲ್ಪಗಳ ನಾಣ್ಯಗಳು ಯಾವ್ಯಾವಿದ್ದು. ಸೊ ಇವು ಇಂಪಾರ್ಟೆಂಟ್ಸ್ ಆಗಿರ್ತದೆ. ಇನ್ನು ಸ್ವಾತಂತ್ರ್ಯ ನಂತರದ ಭಾರತ ಅಂತೇಳಿ ಬಂದಾಗ ಸ್ವಾತಂತ್ರ್ಯ ನಂತರದ ಭಾರತ, ನಮ್ಮ ಭಾರತದ ಸಂವಿಧಾನದ ರಚನಾ ಸಭೆ ಹೇಗಿತ್ತು? ಸಂವಿಧಾನದ ರಚನಾ ಸಭೆಯಲ್ಲಿ ಎಷ್ಟು ಸಮಿತಿಗಳು ಭಾಗವಹಿಸಿದ್ರು, ಯಾರ್ಯಾರು ಭಾಗವಹಿಸಿದ್ರು ಅಂತ ನಾವು ಇಲ್ಲಿ ಓದ್ಕೋಬೇಕಾಗ್ತದೆ. ಮೊದಲ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ಸ್ಟಾಪ್ ಆಗ್ತದೆ. ಅದನ್ನು ಯಾರು ಸ್ಥಾಪನೆ ಮಾಡಿದ್ರು? ಸ್ಥಾಪನೆ ಮಾಡಿದಾಗ ಅಥವಾ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಮಾಡಿದಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ಸೈಮನ್ ಆಯೋಗ, ಕ್ಯಾಬಿನೆಟ್ ಆಯೋಗವನ್ನು ನಾವು ಆಧಾರವಾಗಿಟ್ಕೊಂಡು ನಮ್ಮ ಭಾರತ ಸಂವಿಧಾನವನ್ನು ನಾವು ರಚನೆ ಮಾಡಿದ್ದೀವಿ. ಭಾರತ ಸಂವಿಧಾನದ ರಚನಾ ಸಭೆ ಅಂಥೇಳಿ ಬಂದಾಗ 1946 ಡಿಸೆಂಬರ್ 9ರಂದು ನಾವು ಮೊದಲ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತೀವಿ. 1946 ಡಿಸೆಂಬರ್ 9ರಂದು ನಾವು ಮೊದಲ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತೀವಿ. ಅದೇ ರೀತಿ 1946 ಡಿಸೆಂಬರ್ 11ರಂದು ನಾವು ಎರಡನೆಯ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತೀವಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರವರನ್ನು ನಾವು ಶಾಶ್ವತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಅಷ್ಟೇ ಅಲ್ಲ, 18 ಸಮಿತಿಗಳು ಭಾರತ ಸಂವಿಧಾನವನ್ನು ರಚನೆ ಮಾಡುವಾಗ ಭಾಗವಹಿಸಿದಂಥ ಪ್ರಮುಖ ಸಮಿತಿಗಳಂತ ನಾವು ನೋಡ್ತೀವಿ. ಇನ್ನು ಸೈಮನ್ ಆಯೋಗ ಭಾರತಕ್ಕೆ ಏಕೆ ಬಂತು, ಅದಕ್ಕೆ ಕಾರಣಗಳೇನು? ಇನ್ನು ಕ್ಯಾಬಿನೆಟ್ ಆಯೋಗ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ 1924ರಲ್ಲಿ. ಇನ್ನು 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, 1857 ಭಾರತ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಹಿಡಿದಿಟ್ಟುಕೊಂಡು ನಮ್ಮ ಭಾರತ ಸಂವಿಧಾನದವರೆಗೂ ನಾವು ಅಧ್ಯಯನ ಮಾಡಬೇಕಾಗ್ತದೆ. 1947 ಅಂತ ನಾವು ಹೇಳ್ತೀವಿ. ಇನ್ನು ಇಲ್ಲಿ ನೆಕ್ಸ್ಟ್ ಜಿಯೋಗ್ರಫಿಯಿಂದ ಎಷ್ಟು ಕ್ವಶನ್ಸ್ ಬರ್ತವೆ ಈ ವಿಡಿಯೋದಲ್ಲಿ ನಾನು ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಏನೇನು ಇಂಪಾರ್ಟೆನ್ಸ್ ಅಂತ ಹೇಳಿದ್ದೀನಿ. ಇನ್ನು ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಬಂದಾಗ ಇದು ಎಷ್ಟಾಗ್ತದೆ. ಇನ್ನು ಜಿಯೋಗ್ರಫಿಯಲ್ಲಿ ನಾವು ಏನು ಓದಬೇಕು ಅಂತಂದರೆ ಭೂಮಿ ಒಂದು ಗ್ರಹ, ಜೀವಂತ ಗ್ರಹ ಅಂತ ನಾವು ಓದ್ತೀವಿ. ಇನ್ನು ಶಿಲೆಗಳು ಇಂಪಾರ್ಟೆಂಟ್ಸ್ ಆಗ್ತದೆ ಅಲ್ಲಿ. ಇನ್ನು ವಾಯುಗೋಳ, ಜಲಗೋಳ ಇಂಪಾರ್ಟೆಂಟ್ಸ್ ಆಗ್ತದೆ. ಓಜೋನ್ ಪದರು ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ಜಿಯೋಗ್ರಫಿ ಕುರಿತು ಅಧ್ಯಯನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.